ನಮಸ್ಕಾರ ವೀಕ್ಷಕರೇ, ಸ್ಪೆಷಲ್ ಇಟ್ 7 PM ಪ್ರೋಗ್ರಾಮ್ಗೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ಆನೆ ಅಂದ್ರೇನೆ ಬರೀ ರೋಚಕ ಜೊತೆಗೆ ಕುತೂಹಲಕಾರಿ ಕೂಡ ಹೌದು. ಅದರ ಪಾದದಿಂದ ಕಣ್ಣಿನವರೆಗೂ ಅಚ್ಚರಿಗಳೇ ಅಚ್ಚರಿ ಅಂತಾನೆ ಹೇಳ್ಬೋದು. ಸುಮಾರು ಕಿಲೋಮೀಟರ್ಗಳ ದೂರದಷ್ಟು ಕಂಪನವನ್ನು ಗ್ರಹಿಸಿ ಇನ್ನೊಂದು ಆನೆ ಇದೆಯೋ ಅಂತ ಅನ್ನುವ ಗ್ರಹಿಸಬಲ್ಲ ಶಕ್ತಿ ಆನೆಗಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಮನುಷ್ಯರ ಧ್ವನಿಯಿಂದಲೇ ಅಪಾಯ ಇದೆ ಅಂತ ಗುರುತಿಸ್ಕೊಳ್ಬಹುದಾ, ಅಥವಾ ಆನೆಯ ಕಣ್ಣಿಗೆ ಮನುಷ್ಯ ಯಾವ ಗಾತ್ರದಲ್ಲಿ ಕಾಣಿಸ್ತಾನೆ, ಈ ತರ ಪ್ರಶ್ನೆಗಳು ಜನರಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಇವತ್ತು ಈ ವಿಡಿಯೋದಲ್ಲಿ ಈ ವಿಚಾರಗಳ ಬಗ್ಗೆ ತಿಳಿತಾ ಹೋಗೋಣ. ಇವತ್ತು ನನ್ನ ಜೊತೆ ಜೀವವೈವಿಧ್ಯ ನಾಶವನ್ನು ತಡೆಗಟ್ಟುವ ಉದ್ದೇಶದಿಂದ ಜಾಗತಿಕ ಮಟ್ಟದಲ್ಲಿ ಸ್ಥಾಪನೆಗೊಂಡಿರುವ ಆರೋಚ ಇಂಡಿಯಾ ಸಂಸ್ಥೆಯಲ್ಲಿ ಸೀನಿಯರ್ ರಿಸರ್ಚ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದಿಲೀಪ್ ಕುಮಾರ್ ಎವಿ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ನಾನು ಮೊದಲೇ ಹೇಳ್ದಾಗೆ ಆನೆಗಳಂದ್ರೇನೆ ಒಂದು ರೀತಿಯಲ್ಲಿ ವಿಶೇಷ ಅಚ್ಚರಿಯ ಸಂಗತಿ. ಜನರುಗಳಿಗೆ ಅತ್ಯಂತ ಕುತೂಹಲ ಇರುವಂತಹ ಒಂದು ಜೀವ ವೈವಿಧ್ಯ ಅದು. ಆನೆ ಅಂದ್ರೆ ಒಂದು ಸುಮಾರು 30ರಿಂದ 40 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಆನೆ ಇದ್ರೂ ಕೂಡ ಭೂಮಿಯ ಕಂಪನದ ಆಧಾರದ ಮೇಲೆ ಅಲ್ಲಿ ಆನೆ ಇದೆ ಅಂತ ಗುರುತಿಸುತ್ತೆ ಅಂತ ಹೇಳ್ತಾರೆ. ಇದು ನಿಜಾನಾ ಸರ್? ಮೇಡಮ್, ಖಂಡಿತ ನಿಜ. ಸೊ 30ರಿಂದ 40 ಕಿಲೋಮೀಟರ್ ಅಷ್ಟೊಂದು ಇರೋದಿಲ್ಲ. ಸೊ ಇದು ಹೇಗೆ ಆಗುತ್ತಂದ್ರೆ, ಸೊ ಬೇಸಿಕಲಿ ಈ ಆನೆಗಳು ಈ ಇನ್ಫ್ರಾಡ್ ಸೌಂಡ್ ಅಂತ ಕೇಳಿರ್ತೀರಾ. ಓಕೆ, ಸೊ ಇದು ಮನುಷ್ಯರಿಗೆ ಯಾವುದೇ ರೀತಿ ಕೇಳಿಸೋದಿಲ್ಲ. ಓಕೆ, ಸೊ ಒಂದು ಆನೆ ಮತ್ತೆ ಇನ್ನೊಂದು ಆನೆ ಕಮ್ಯುನಿಕೇಶನ್ಸ್ಗೆ ಯೂಸ್ ಮಾಡುತ್ತೆ. ಅಟ್ಲೀಸ್ಟ್ ಮಿನಿಮಮ್ 5 to 10 ಕಿಲೋಮೀಟರ್ಸ್ ಇಂದ. ಸೊ ಅವು ಏನು ಸಿಗ್ನಲ್ಸ್ ಕೊಡುತ್ತೆ, ಸೊ ಅದನ್ನ ಗ್ರಹಿಸಬಲ್ಲವು. ಸೊ ಬೇರೆ ಆನೆ ಇರುವಿಕೆ, ಸೊ ಅದ್ರ ಬಗ್ಗೆನೂ ಸೊ ಗೊತ್ತಾಗುತ್ತೆ ಆನೆಗಳಿಗೆ. ಸೊ ಇವಾಗ ಗಂಡಾನೆಗಳು ಏನ್ ಮಾಡುತ್ತಂದ್ರೆ, ಸೊ ಗಂಡಾನೆಗಳಿಗೆ ಮದ ಅಂತ ಬರುತ್ತೆ. ಸೊ ವಿ ಕಾಲ್ ಇಟ್ ಅಸ್ ಮಸ್ತ್ ಇನ್ ಇಂಗ್ಲಿಷ್. ಸೊ ಅದೇನ್ ಮಾಡುತ್ತೆ, ಸೊ ಆನೆಗಳು ಒಂದು ಹೀಟ್ ಅಲ್ಲಿ ಇದ್ದಾಗ ಆ ಸ್ಮೆಲ್ ಸುಮಾರು ದೂರ ಟ್ರಾವೆಲ್ ಮಾಡುತ್ತೆ. ಸೊ ಅದು ಗಂಡಾನೆ ಇರುವಿಕೆ ಬೇರೆ ಗಂಡಾನೆ ಇರೋದು ತಿಳ್ಕೊಳ್ಳುತ್ತೆ. ಸೊ ಬೇರೆ ಗಂಡಾನೆಗಳು ಇಲ್ಲಿ ಮದದ ಆನೆ ಇದೆ ಅಂತ ಅವಕ್ಕೆ ಗೊತ್ತಾಗುತ್ತೆ. ಸೊ ಫಿಮೇಲ್ಸ್ ಗ್ರೂಪ್ಸ್ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಸೊ ಆತರ ಕಮ್ಯುನಿಕೇಶನ್ಸ್ ಅದರಲ್ಲೇ ಆಗುತ್ತೆ ಮೇಡಮ್. ಓಕೆ, ಇದು ಬರೀ ಆನೆಗಳು ದೂರದಲ್ಲಿ ಇದ್ರೆ ಮಾತ್ರ ಪತ್ತೆ ಹಚ್ಚುತ್ತೆ ಅಥವಾ ಬೇರೆ ಪ್ರಾಣಿಗಳು ಇದ್ರೂ ಗೊತ್ತಾಗುತ್ತಾ ಆನೆಗಳಿಗೆ ಅಂತ? ಬೇರೆ ಪ್ರಾಣಿಗಳಂದ್ರೆ ಜಸ್ಟ್ ಮಿನಿಮಮ್ ಡಿಸ್ಟೆನ್ಸ್. ಬಟ್ ಆನೆಗಳು ಒಂದೇ ಸ್ಪೀಶೀಸ್ ಆಗಿರೋದ್ರಿಂದ ಸೊ ಅವ್ರ ಮತ್ತೆ ಕಮ್ಯುನಿಕೇಶನ್ ನಡೆಯುತ್ತೆ. ಓಕೆ 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 ಸರ್, ಇನ್ನೊಂದು, ಈ ಆನೆಗಳು, ಒಂದು ಆನೆ ಸತ್ರೆ ಉಳಿದ ಆನೆಗಳೆಲ್ಲ ಸುತ್ತ ನಿಂತು ಅದಕ್ಕೆ ಒಂದು ರೀತಿ ಅದನ್ನೇ ಅಂತ್ಯ ಸಂಸ್ಕಾರ ಅದೇ ಮಾಡುತ್ತೆ ಅಂತ ಒಂದು ಮಾತುಗಳಿದೆ. ಜನರು ಅನ್ಕೊಂಡಿದೆ. ಅದ್ ಕಲ್ಪನೆನೋ ನಿಜನ ಅಂತ ಗೊತ್ತಿಲ್ಲ. ಇದು ಎಷ್ಟರ ಮಟ್ಟಿಗೆ ನಿಜವಾಗಿರುವಂತದ್ದು? ಅದು ದುಃಖಿಸುತ್ತೆ ಅಂತಾನೂ ಹೇಳ್ತಾರೆ, ದುಃಖ ವ್ಯಕ್ತಪಡಿಸುತ್ತೆ ಅಂತಾನೂ ಹೇಳ್ತಿದ್ದಾರೆ. ಮೇಡಮ್, ಸೊ ಇವಾಗ ಆನೆಗಳು ಏನಂದ್ರೆ, ಸೊ ಅದು ಯಾವ ತರ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಓಕೆ, ಸೊ ಸಾಮಾನ್ಯ ಇದ್ರಲ್ಲಿ ನಾವ್ ಯಾವ ತರ ಹೇಳ್ಬೋದು ಅಂದ್ರೆ, ಒಂದು ಆನೆಗಳು ಮನುಷ್ಯರ ರೀತಿನೇ ಬದುಕುತ್ತೆ. ಓಕೆ, ಸೊ ಮನುಷ್ಯ ಯಾವ ತರ 70 ವರ್ಷ 80 ವರ್ಷ ಬದುಕ್ತಾನೋ ಅದೇ ರೀತಿ ಆನೆಗಳು ಬದುಕುತ್ತೆ. ಮತ್ತೆ ಆನೆಗಳು ಸೊ ಗುಂಪಲ್ಲಿ ಇರುವಂತ ಪ್ರಾಣಿಗಳು. ಸೊ ಒಂದು ಗುಂಪು ಅದು ಒಡೆದೋಗಕ್ಕೆ ಚಾನ್ಸೇ ಇಲ್ಲ. ಸೊ ಇವಾಗ ಒಂದು ಗುಂಪು ನೋಡಿದ್ರೆ, ಸೊ ಅಜ್ಜಿ, ತಾತ, ಅಕ್ಕ, ತಂಗಿ. ಸೊ ಗಂಡಾನೆಗಳು ಕೆಲವೊಂದು ಟೈಮ್ ಒಂದು 13 ವರ್ಷಕ್ಕೆ ಗುಂಪು ಬಿಟ್ಟು ಹೊಟ್ಟೋಗುತ್ತೆ. ಬಟ್ ಸುಮಾರು ಆನೆಗಳು ಒಂದೇ ಗುಂಪಲ್ಲಿ ಇರ್ತವೆ. ಸೊ ಸುಮಾರು ವರ್ಷಗಳ ಕಾಲ ಬದುಕಿರ್ಬೇಕು. ಓಕೆ, ಅವಾಗ ಒಂದ್ ಆನೆ ಅದ್ರ ಗುಂಪಿಂದ ಮಿಸ್ ಆದಾಗ ಅಥವಾ ಸತ್ತಾಗ, ಸೊ ಅದು ಏನು ಮನುಷ್ಯರು ಯಾವ ತರ ವ್ಯಕ್ತಪಡಿಸ್ತಾರೋ ನಮ್ಮನ್ನು ಬಿಟ್ಟೋಗಿದ್ಯಾ ಅಂತ, ಸೊ ಅದಕ್ಕೂ ಗೊತ್ತಾಗುತ್ತೆ. ಯಾಕಂದ್ರೆ ಆನೆಗಳು ತುಂಬಾ ಇಂಟೆಲಿಜೆಂಟ್ ಪ್ರಾಣಿಗಳು. ಓಕೆ, ಸೊ ಅವಕ್ಕೆ ಒಂದು ಸತ್ತಿರೋದನ್ನ ಒಂದು ಫೀಲ್ ಆಗುತ್ತೆ. ಮತ್ತೆ ಆ ದಾರಿದಲ್ಲಿ ಹೋಗ್ ಬಂದಾಗೆಲ್ಲ ಅದನ್ನ ಟಚ್ ಮಾಡ್ಕೊಂಡು ಫೀಲ್ ಮಾಡುತ್ತೆ. ಸೊ ಈ ತರ ಘಟನೆಗಳು ನಡೆಯುತ್ತೆ ಮೇಡಮ್. ಇದಕ್ಕೆ ಒಂದು ಪೂರಕವಾದಂತ ಇನ್ನೊಂದು ಪ್ರಶ್ನೆ. ಈ ಮರಿ ಆನೆಗಳು ಸತ್ತಾಗ ಈ ತಾಯಿ ಆನೆ ತುಂಬಾ ದುಃಖಿಸುತ್ತಾ ಅದು ಆಹಾರ ಬಿಟ್ಟು ತನ್ನಂತಾನೆ ಸಾಯಕ್ಕೆ ಪ್ರಯತ್ನ ಪಡುತ್ತೆ ಅಂತ ಒಂದು ಮಾತಿದೆ. ಇದು ನಿಜನಾ ಸರ್? ಇದು ಈ ತರ ನಡೆಯುತ್ತಾ? ಅದು ನಡೆಯುತ್ತೆ. ಸೊ ಸಾಯೋ ಮಟ್ಟಿಗೆ ಹೋಗಲ್ಲ, ಸೊ ಯಾವ್ದೋ ರೀತಿ. ಸೊ ಇಟ್ಸ್ ಜಸ್ಟ್ ಬಾಂಡಿಂಗ್. ಸೊ ಇವಾಗ ಮನುಷ್ಯರಿಗೆ ಆಗ್ಲಿ ಅಥವಾ ಬೇರೆ ಪ್ರಾಣಿಗಳಿಗೆ ಆಗ್ಲಿ, ಸೊ ಎಸ್ಪೆಷಲಿ ಮ್ಯಾಮಲ್ಸ್ ಅಲ್ಲಿ, ಸೊ ಇವಾಗ ಏನಾಗುತ್ತೆ, ಈ ಮರಿಗಳ ಜೊತೆ ತುಂಬಾ ಬಾಂಡಿಂಗ್ ಇರುತ್ತೆ. ಸೊ ಅದ್ರಲ್ಲೂ ಆನೆಗಳಿಗೆ. ಓಕೆ, ಸೊ ತನ್ನ ಮರಿ ಏನಾದ್ರು ಸತ್ತಾಗ ಸೊ ಅದು ಬಿಟ್ಟು ಹೋಗಕ್ಕೆ ಅಷ್ಟು ಬೇಗ ಇಷ್ಟಪಡಲ್ಲ. ಸೊ ಮರಿ ಇನ್ನ ಎದ್ದೇಳ್ಬೋದು, ಸೊ ಇನ್ನ ಬರ್ಬೋದು ನನ್ ಜೊತೆ. ಸೊ ಆತರ ಭಾವನೆಯಲ್ಲಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಬಿಟ್ಟೋಗಕ್ಕೆ ಇದ್ ಮಾಡಲ್ಲ. ಕೆಲವೊಂದು ಆನೆಗಳು ಏನ್ ಮಾಡುತ್ತೆ, ಆ ಮರಿನ ಸತ್ತಿದ್ರು ಸುಮಾರು ದೂರ ಎತ್ಕೊಂಡು ಹೋಗೋದು. ಓಕೆ, ಮತ್ತೆ ಕೆಲವೊಂದು ಟೈಮು ಏನಾಗುತ್ತೆ, ಒಂದು ಗುಂಪಿಗೆ ಆಹಾರನೂ ಬೇಕಾಗುತ್ತೆ. ತಾಯಿನೂ ಒಂದು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಕೇಳಿರ್ಬೋದು ನೀವು. ಯಾಕಂದ್ರೆ ಈ ಮರಿನ ಬಿಟ್ಟು ಆ ತಾಯಿ ಇಡೀ ಗುಂಪಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ಲ. ತನ್ನ ಮರಿಗೋಸ್ಕರ ಇಡೀ ಗುಂಪನ್ನ ಉಪವಾಸ ಇಟ್ಟು ಇದ್ ಮಾಡಕ್ಕಾಗಲ್ಲ.
ಓಕೆ. ಅವಾಗ ಏನ್ ಮಾಡುತ್ತೆ, ಒಂದ್ 2 ದಿವಸ 3 ದಿವಸ ಅದೇ ಜಾಗದಲ್ಲಿ ಮರಿ ಸತ್ತಿರೋ ಜಾಗದಲ್ಲೇ ಓಡಾಡುತ್ತೆ. ಸೊ ಮರಿ ಏನಾದ್ರು ಬರ್ಬೋದಾ, ಸೊ ನಮ್ ಜೊತೆ ಅಂತ ಕಾಯುತ್ತೆ. ಸೊ ಅದಾದ್ಮೇಲೆ ಸೊ ಗುಂಪೆಲ್ಲ ಹಸ್ದಾಗ ಸೊ ಅದ್ರಲ್ಲೇ ಕಮ್ಯುನಿಕೇಶನ್ ಆಗಿ ಅದು ಮುಂದೆ ಹೋಗಕ್ಕೆ ಶುರು ಮಾಡುತ್ತೆ. ಆನೆಯಲ್ಲಿ ಪ್ರಮುಖವಾಗಿ ಇರುವಂತಹದ್ದು ಒಂದು ಕುತೂಹಲ ಅನ್ನೋದು ಅದರ ಗರ್ಭಾವಸ್ಥೆ, ಅಂದ್ರೆ ದೀರ್ಘಕಾಲದ ಗರ್ಭಾವಸ್ಥೆ, 18ರಿಂದ 22 ತಿಂಗಳು ಅಂತ ಹೇಳ್ತಾರೆ. ಈ ರೀತಿ ಗರ್ಭಾವಸ್ಥೆಯಲ್ಲಿ ಈಗ ಮರಿ ಜನಿಸಿದಾಗ ಅದು ಅದ್ರ ಬೆಳವಣಿಗೆ ಹೇಗಿರುತ್ತೆ? ಅದು ಹುಟ್ಟಿದ ತಕ್ಷಣ ನಡಿಲಿಕ್ಕೆ ಶುರು ಮಾಡುತ್ತಾ, ಆತರ ಏನಾದ್ರೂ ಇದೆಯಾ? ಅಥವಾ ಅದರ ವಿಶೇಷತೆ ಏನಿರುತ್ತೆ ಮರಿಗಳಲ್ಲಿ? ಆನೆಗಳಲ್ಲಿ ಮರಿಗಳ ವಿಶೇಷತೆ ಏನಿರುತ್ತೆ ಸರ್? ಮೇಡಮ್, ಸೊ ಆನೆಗಳಲ್ಲಿ ಮೇಜರ್ ಏನಿದೆ, ನೀವು ಹೇಳಿದಂಗೆ ಗರ್ಭಾವಸ್ಥೆ ಬಂದು ಸೊ 18ರಿಂದ 22 ತಿಂಗಳಿರುತ್ತೆ. ಹೌದು. ಸೊ ನಾವು ನೋಡಿದಾಗ ಗಂಡು ಮರಿ ಆದ್ರೆ ಸ್ವಲ್ಪ ಜಾಸ್ತಿ ತಿಂಗಳಿರುತ್ತೆ, ಸೊ ಹೆಣ್ಣು ಮರಿ ಆದ್ರೆ ಕಡಿಮೆ ತಿಂಗಳಿರುತ್ತೆ. ಸೊ ಅದಾಗಿರ್ಬೋದು. ಮತ್ತೆ ಆ ಮರಿ ಹುಟ್ಟುವಂತ ಸಂದರ್ಭದಲ್ಲಿ ಸೊ ಇಡೀ ಗುಂಪಿಗೆ ಗೊತ್ತಾಗುತ್ತೆ. ಸೊ ಏನ್ ಮಾಡುತ್ತೆ, ಅದನ್ನ ಹೆಣ್ಣಾನೆನ ಪ್ರೊಟೆಕ್ಟ್ ಮಾಡ್ತವೆ ಎಲ್ಲ. ಸೊ ಈ ಮರಿ ಏನಾದ್ರು ಪ್ರೆಡೇಟರ್ಸ್ ಇಂದ ಕಾಪಾಡ್ಬೇಕಲ್ವಾ. ಸೊ ಅದಕ್ಕೆ ಏನ್ ಮಾಡುತ್ತೆ, ಎಲ್ಲಾ ಆನೆಗಳು ಸೇರಿ ಈ ಮಧ್ಯದಲ್ಲಿ ಆನೆನಿಟ್ಟು ಅದನ್ನ ಕಾಪಾಡುವಂತದ್ದು ಇದಾಗಿರ್ಬೋದು. ಮತ್ತೆ ಮರಿ ಜನಿಸಿದ ತಕ್ಷಣ ಸೊ ಅದು ನಾರ್ಮಲ್ ಆಗಿ ಇವಾಗ ನಮ್ಮ ಹಸುಗಳೆಲ್ಲ ಯಾವ ತರ ಇದ್ ಮಾಡುತ್ತೋ, ಸೊ ಮರಿ ಹುಟ್ಟಿದ ತಕ್ಷಣನೇ ಒಂದ್ ಸ್ವಲ್ಪ ಹೊತ್ತಿಗೆ ಎದ್ದು ನಿಂತ್ಕೊಂಡು ಓಡಾಡಕ್ಕೆ ಶುರು ಮಾಡುತ್ತೆ. ಮರಿ ಹುಟ್ಟಿದಾಗೆ ಒಂದು 100 kg ಅಷ್ಟು ತೂಕ ಬರುತ್ತೆ ಮರಿ. 100 kg ಅಷ್ಟು? 100 kg ಇರುತ್ತೆ. ಹುಟ್ಟಿದ ದಿವಸನೇ ನೀವು ತೂಕ ಹಾಕಿದ್ರೆ 100 kg ಇರುತ್ತೆ ಮರಿ. ಓಕೆ. ಸೊ ಅದಾಗೆ ಇತ್ತು. ಸೊ ಅದ್ರ ಜೊತೆಗಿರೋದೆಲ್ಲ ಹಾಲು ಕುಡಿಯಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ತಾಯಿ ಏನಾದ್ರು ಹಾಲು ಕುಡಿದೆ ಬಿಟ್ರೆ, ಸೊ ಆ ಟೈಮಲ್ಲೆಲ್ಲ ಸ್ವಲ್ಪ ಇವಾಗ ಬ್ಯಾಟ್ರಿ ಆಡ್ಕೊಂಡ್ ಕರಿತೀವಲ್ಲ, ಸೊ ನಮ್ಮನೆಲ್ಲೇ ಒಂದು ಮಗು ಜನಿಸಿದ್ರೆ ಯಾವ ತರ ಕುಟುಂಬದವರೆಲ್ಲ ಸಂತೋಷ ಪಡ್ತಾರೆ, ಆ ತರನೇ ಸಂತೋಷ ವ್ಯಕ್ತಪಡಿಸೋದಿರ್ಬೋದು. ಸೊ ಅದೇ ತರ ಮಾಡುತ್ತೆ. ಇನ್ನು ಈ ಗರ್ಭಾವಸ್ಥೆಯಲ್ಲಿ ಈ ಹೆಣ್ಣಾನೆ ಅದಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನು ಪ್ರಕೃತಿಯಿಂದನೇ ಪಡ್ಕೊಳ್ಳುತ್ತೆ, ಅದಕ್ಕೆ ಅದ್ರ ಜ್ಞಾನ ಇದೆ ಅಂತಾನು ಹೇಳ್ತಾರೆ. ಅದು ನಿಜನಾ ಸರ್? ಅದು ಆತರ ಏನಾದ್ರು ನಡೆಯುತ್ತಾ? ಮೇಡಮ್, ಸೊ ಇವಾಗ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲೂ ನಡೆಯುತ್ತೆ. ಸೊ ಇವಾಗ ನೀವೇ ನೋಡಿದ್ರೆ, ಸೊ ಇವಾಗ ನಾಯಿ ಎಲ್ಲ ಹುಲ್ಲು ತಿನ್ನೋದ್ನೆಲ್ಲ ಕೇಳಿದ್ದೀರಾ. ಸೊ ಸಾಮಾನ್ಯವಾಗಿ ಹುಲ್ ತಿನ್ನಲ್ಲ ನಾಯಿಗಳು. ಓಕೆ. ಸೊ ಹುಲ್ ತಿನ್ನುತ್ತೆ. ಕೆಲವೊಂದು ನಾಯಿಗಳು ಈ ಮಣ್ಣು ತಿನ್ನೋದೆಲ್ಲ ನೋಡಿದ್ದೀರಾ. ಓಕೆ. ಸೊ ನ್ಯೂಟ್ರಿಷನ್ ಇನ್ಬ್ಯಾಲೆನ್ಸ್ ಅನ್ನೋದು ಈ ಪ್ರಾಣಿಗಳಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಏನಾದ್ರು ಡಿಫಿಷಿಯನ್ಸಿ ಇದ್ರೆ ಸೊ ಅದೇ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಈ ಆನೆಗಳಲ್ಲೂ ಅಷ್ಟೇ, ಮರಿ ಇರುವಾಗ ಅದಕ್ಕೆ ಆಹಾರ ಜಾಸ್ತಿ ಬೇಕಾಗುತ್ತೆ. ಸೊ ಮತ್ತೆ ಅದಕ್ಕೆ ಸ್ವಲ್ಪ ಮಿನರಲ್ಸ್ ಬೇಕಾಗುತ್ತೆ. ಇವಾಗ ಮಣ್ಣಾಗದು ನೀರ್ ಕುಡಿಯೋದು ನೋಡಿರ್ಬೋದು, ಅಥವಾ ಕೆಸರಾಗಿರುವಂತ ಮಣ್ಣನ್ನ ತಿನ್ನೋದು ನೋಡಿರ್ಬೋದು. ಸೊ ಆತರ ಎಲ್ಲ ಮಿನರಲ್ಸ್ಗೆ ಜಿಂಕ್ ಡಿಫಿಷಿಯನ್ಸಿ ಇದೆಲ್ಲ ಇರುತ್ತೆ. ಓಕೆ. ಸೊ ಆ ಮಿನರಲ್ಸ್ಗೋಸ್ಕರ ಅದನ್ನ ಮಾಡುತ್ತೆ. ಸೊ ಮತ್ತೆ ಆ ಹೊಟ್ಟೆ ನೋವಾದಾಗ ಯಾವ ಆಹಾರ ತಿನ್ಬೇಕು, ಸೊ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಖಾರ ತಿಂದ್ರೆ ಹೆಂಗಿರುತ್ತೆ, ಸ್ವೀಟ್ ತಿಂದ್ರೆ ಹೆಂಗಿರುತ್ತೆ. ಸೊ ಅದೇ ಲೆಕ್ಕಾಚಾರದಲ್ಲೇ ಒಂದು ಆನೆಗಳಿಗೂ ಏನ್ ತಿನ್ಬೇಕು ಅಂತ ಒಂದಿದೆ. ಯಾಕಂದ್ರೆ ಅದರಲ್ಲಿ ಹಳೆ ಆನೆ ಏನಿರುತ್ತೆ, ಫಿಮೇಲ್ ಮೇಟ್ರಿಯಾರ್ಕಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದು ಲೀಡ್ ಮಾಡೋದ್ರಿಂದ ಅದೇ ಕಲ್ಸ್ಕೊಡುತ್ತೆ ಎಲ್ಲದಕ್ಕೂ. ಇನ್ನೊಂದು ಸರಿ, ಆನೆಗಳಲ್ಲೂ ಕೂಡ ಮನುಷ್ಯರಲ್ಲಿ ಇರುವಂತೆನೆ ಈ ಎಡಗೈ ಬಲಗೈ ಬಳಸುವಂತದ್ದು, ಕೆಲವರು ಈ ಲೆಫ್ಟಿಗಳು ಇರ್ತಾರೆ. ಅದೇ ರೀತಿ ಆನೆಗಳಲ್ಲೂ ಇದೆ ಅಂತ ಅಂತಾರೆ. ಅಂದ್ರೆ ಎಡದ ಕಡೆ ಇರುವಂತ ದಂತಗಳನ್ನು ಜಾಸ್ತಿ ಬಳಸೋದು, ಅಥವಾ ಬಲಗಡೆ ಇರುವಂತ ದಂತಗಳನ್ನು ಜಾಸ್ತಿ ಬಳಸೋದು, ಈ ತರ ಇದೆ ಅಂತ ಒಂದು ಮಾತಿದೆ. ಇದು ಕೂಡ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು? ಇದು ನಾನು ಕೇಳಿದೀನಿ ಮೇಡಮ್. ಸ್ವಲ್ಪ ಝೂಸ್ ಎಲ್ಲ ನಡೆಯುತ್ತೆ ಇದು. ಓಕೆ. ಸೊ ಇವಾಗ ನಾವು ಎಡಗೈ ಬಡಗೈ ಯಾವ ತರ ಇದ್ ಮಾಡ್ತಿರೋ ಅದೇ ರೀತಿ ಆ ಸೊಂಡಲ್ನ ಆ ತರ ಯೂಸ್ ಮಾಡುತ್ತೆ. ಜಾಸ್ತಿ ಎಡಕ್ಕೆ ಯೂಸ್ ಮಾಡೋದಿರ್ಬೋದು, ಜಾಸ್ತಿ ಬಲಕ್ಕೆ ಯೂಸ್ ಮಾಡೋದಿರ್ಬೋದು. ಸೊ ಆ ತರ ಇದೆ. ಸೊ ಇವಾಗ ಮನುಷ್ಯರು ಯಾವ ತರ ಯೂಸ್ ಮಾಡ್ತಾರೆ, ಕೆಲವೊಂದು ಇವಾಗ ನಾನು ಸ್ವಲ್ಪ ಕೆಲವೊಂದು ಪ್ರಾಣಿಗಳಲ್ಲಿ ನೋಡಿದ್ದೀನಿ. ಸೊ ಇವಾಗ ಬಾಡಿ ಏನಾದ್ರು ಈ ನವೆ ಆದ್ರೆ ಅಥವಾ ಏನೋ ಸೊಳ್ಳೆಗಿಲೆ ಬಂದ್ರೆ ಒಂದು ಕಡ್ಡಿನ ಏನಾದ್ರು ಮುರ್ಕೊಳ್ಳುತ್ತೆ. ಸೊ ಇವಾಗ ನಮ್ಮ ಬನ್ನೇರುಘಟ್ಟದಲ್ಲಿ ಒಂದು ವನರಾಜ ಅಂತ ಒಂದು ಆನೆ ಇದೆ. ಸೊ ಅದೇನ್ ಮಾಡುತ್ತೆ, ಈ ಸೊಳ್ಳೆ ಕಚ್ಚಿದಾಗ ಏನಾದ್ರು ಅಥವಾ ಏನಾದ್ರು ಕೆರಿಬೇಕು ಅನ್ಸಿದಾಗ ಒಂದು ಕಡ್ಡಿನ ಮುರ್ಕೊಂಡು ಸೊ ಬಾಡಿ ಎಲ್ಲಾ ಕೆರ್ಕೊಂಡು ಮತ್ತೆ ಅದು ದಂತದ ಪಕ್ಕದಲ್ಲಿ ಸಿಗಿಸ್ಕೊಳ್ಳುತ್ತೆ. ಇದು ಈಗ ಆನೆಗಳು ನೀರು ಕುಡಿಯುವ ಬಗ್ಗೆ, ಅದು ನಮ್ಗೆ ನೋಡುವಾಗ ನಮ್ಗೆ ಸೊಂಡಿಲಿನಿಂದ ನೀರು ಕುಡಿತಿದೆ ಅಂತ ಅನ್ಸುತ್ತೆ, ಬಟ್ ಅದು ನೀರನ್ನ ಅಲ್ಲಿಂದ ಸಕ್ ಮಾಡುತ್ತೆ ಅಂತ ಒಂದು ಮಾತಿದೆ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಆನೆ ಒಂದು ನೀರು ಕುಡಿಯುವಂತದ್ದು, ಎಷ್ಟು ಎಟ್ ಎ ಟೈಮ್ ಎಷ್ಟು ಕುಡಿಯುತ್ತೆ ಸರ್ ಅದು? ಸೊ ಇವಾಗ ಆನೆಗಳು ಸಕ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಆನೆ ಸಕ್ ಮಾಡ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಮತ್ತೆ ಕುಡಿತವೆ ನೀರು. ಸೊ ಬಾಯಲ್ಲಿ ಇಟ್ಕೊಂಡು ತಲೆ ಎತ್ತಿ ಸೊ ನೀರು ಕುಡಿಯುವಂಥದ್ದು. ಕೆಲವೊಂದು ಆನೆಗಳು ಸೊ ನೀರಲ್ಲಿ ಈಜಾಡ ಹೋಗ ಎಲ್ಲ ಡೈರೆಕ್ಟ್ ಆಗಿ ಕುಡಿಯುತ್ತೆ. ಬಟ್ ಮೆಜಾರಿಟಿ ಆಫ್ ದ ಎಲಿಫೆಂಟ್ಸ್ ಈ ಸೊಂಡಿಲನ್ನ ಯೂಸ್ ಮಾಡುತ್ತೆ. ಒಂದ್ಸತಿ ಏನಿಲ್ಲ ಅಂದ್ರೂ ಕೂಡ ಇದು ಡಿಪೆಂಡ್ಸ್ ಆನ್ ದ ಎಲಿಫೆಂಟ್ಸ್ ಡಿಪೆಂಡ್ ಆಗುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 20 ಲೀಟರ್ಸ್ ಒಂದ್ಸತಿ ತಗೋಬಹುದು. ಇನ್ನು ಸರ್, ಈ ಆನೆಗಳಿಗೂ ಒಂದು ಲೀಡರ್ ಅಂತ ಒಬ್ರು ಇರ್ತಾರೆ. ಅದು ಮಾಮೂಲಾಗಿ ಹೆಣ್ಣಾನೆ ಅಂತಾನೆ ಹೇಳ್ತಾರೆ. ಅದು ಯಾಕೆ ಹೆಣ್ಣಾನೆ ಇರುತ್ತೆ ಆತರ ಲೀಡರ್ ಆಗಿ ಅಂತ ಹೇಳೋದಾದ್ರೆ ಸರ್?
ಸೊ ಮೇಜರ್ ಆಗಿ ಎಲಿಫೆಂಟ್ ನಾವು ಮೇಟ್ರಿಯಾರ್ಕ್ ಅಂತಾನೆ ಕರಿತೀವಿ. ಸೊ ಹೆಣ್ಣಾನೆನೆ ಪ್ರಧಾನ ಈ ಗುಂಪಲ್ಲಿ. ಸೊ ಈ ಗಂಡಾನೆಗಳು ಏನಾಗ್ಬಿಡುತ್ತೆ, ಸೊ ಕೆಲವೊಂದು ವಯಸ್ಸಿಗೆ ಬಂದಾಗ, ಸೊ ಒಂದು 13, 15 ಆ ತರ ವಯಸ್ಸಿಗೆ ಬಂದಾಗ ಗುಂಪನ್ನು ಬಿಟ್ಟು ಹೊಟ್ಟೋಗುತ್ತೆ. ಸೊ ಗುಂಪಲ್ಲಿ ಇರಲ್ಲ. ಸೊ ಗುಂಪಲ್ಲಿ ಸ್ಟಿಕ್ ಆನ್ ಆಗಿರೋದು ಬರೀ ಹೆಣ್ಣಾನೆಗಳೇ ಒಂದು ಗುಂಪಲ್ಲಿ ಸ್ಟಿಕ್ ಆನ್ ಆಗಿರೋದು. ಸೊ ಅದರಿಂದ ಸೊ ಯಾಕಂದ್ರೆ ಓಲ್ಡರ್ ಫಿಮೇಲ್ ಅಂತ ನಾವು ಕರಿತೀವಿ, ಅದಕ್ಕೆ ಜಾಸ್ತಿ ಅನುಭವ ಇರುತ್ತೆ. ಸೊ ಅದರಿಂದ ಅದನ್ನ ಒಂದು ನಾಯಕಿ ಅಥವಾ ಒಂದು ಮೇಟ್ರಿಯಾರ್ಕ್ ಅಂತ ಕರಿತೀವಿ. ಇನ್ನು ಈ ಆನೆಗಳು ಸಾಮಾನ್ಯವಾಗಿ ನಾವು ನೋಡಿದೀವಿ, ಈಗ ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ನೋಡಿದೀವಿ, ಮನುಷ್ಯರು ಮಾಡಿದನ್ನೇ ಅನುಕರಿಸೋದಿರ್ಬೋದು ಅಥವಾ ಮನುಷ್ಯರ ಮಾತಿಗೆ ರಿಪ್ಲೈ ಕೊಡೋದಿರ್ಬೋದು, ಈ ತರದೆಲ್ಲ ಆಗುತ್ತೆ. ಇದು ಹೇಗೆ ಸಾಧ್ಯ ಸರ್? ಒಂದು ಪ್ರಾಣಿ ಅಂದ್ರೆ ಪ್ರಾಣಿಗಳು ಸಾಮಾನ್ಯವಾಗಿ ಕೆಲವೊಂದು ಮಾಡುತ್ತೆ, ಈಗ ಗಿಳಿ ಇರ್ಬೋದು ಅಥವಾ ಇತರ ಕೆಲವು ಪ್ರಾಣಿಗಳನ್ನು ನಾವು ನೋಡಿದೀವಿ ಅನುಕರಣೆ ಮಾಡೋದು. ಆನೆ ಅದ್ರಲ್ಲಿ ಎಸ್ಪೆಷಲಿ ಈ ದೇವಸ್ಥಾನಗಳಲ್ಲಿ ಒಂದು ಆನೆ ನಾನು ತುಂಬಾ ವೈರಲ್ ಆಗಿತ್ತು ಆ ವಿಡಿಯೋ. ದೇವಸ್ಥಾನದ ಮಾವುತನ ಜೊತೆ ಮಾತಾಡ್ತಾ ಹೋಗೋದು ಆನೆ, ಅವ್ನ್ ಮಾತಾಡೋದಕ್ಕೆ ರಿಪ್ಲೈ ಕೊಡೋದು, ಮತ್ತೆ ಅವ್ನ್ ಹೇಳಿದಕ್ಕೆ. ಇದು ಹೇಗೆ ಸರ್? ಇದು ಟ್ರೈನಿಂಗ್ ಇಂದ ಮಾತ್ರ ಸಾಧ್ಯನಾ ಅಥವಾ ಆನೆಗಳಿಗೆ ಒಂದು ಸೊ ಇದು ಟ್ರೈನಿಂಗ್ ಇಲ್ಲ. ಸೊ ಕೆಲವೊಂದು ಆನೆಗಳು ಆನೆಗಳು ಸಾಮಾನ್ಯವಾಗಿ ನೋಡಿದ್ರೆ, ಸೊ ಬರೀ ಒಂದ್ ಆನೆ ಇಲ್ಲ, ನೀವು ಇಡೀ ಆನೆ ಇದನ್ನೇ ನೋಡಿದ್ರೆ ಆನೆಗಳು ಬೇಗ ಕಲಿಯುತ್ತೆ. ಸೊ ನೀವೇ ಏನೇ ಮಾಡಿ ಆ ಆನೆಗಳು ಬೇಗ ಕಲಿಯುತ್ತೆ. ಇವಾಗ ಕಾಡನ್ನೇ ತಗೊಳ್ಳಿ, ಒಂದು ಸೋಲಾರ್ ತಂತಿಯಲ್ಲಿ ಸೋಲಾರ್ ಕರೆಂಟ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಆ ಸೋಲಾರ್ ತಂತಿನ ಕರೆಂಟ್ ಇಲ್ಲದೆ ಯಾವ ತರ ತೆಗಿಬೇಕು, ಕೆಲವೊಂದು ವಿಡಿಯೋಸ್ ಎಲ್ಲ ವೈರಲ್ ಆಗಿದೆ, ನೀವು ನೋಡಿದಾರ. ರೈಲ್ವೆ ಗೇಟ್ ಇದ್ರೆ ರೈಲ್ವೆ ಗೇಟ್ ತೆಗೆದ್ಬಿಟ್ಟು ಹೋಗಿರೋದು. ಓಕೆ, ಸೊ ಕೆಲವೊಂದು ನಲ್ಲಿ ಇದ್ರೆ ಟ್ಯಾಪ್ ಆನ್ ಮಾಡ್ಬಿಟ್ಟು ನೀರು ಕುಡಿಯುವಂತದ್ದು. ಸೊ ಈ ತರ ಎಲ್ಲ ಸುಮಾರು ಅಬ್ಸರ್ವೇಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಆನೆಗಳಿಗೆ. ಸೊ ಇವಾಗ ದೇವಸ್ಥಾನದಲ್ಲಿ ಇರ್ತಿರೋ ಆನೆಗಳಿಗೆ ಏನಾಗುತ್ತೆ, ಸೊ ಡೈಲಿ ಆಕ್ಟಿವಿಟಿ ಆಗ್ಬಿಟ್ಟಿರುತ್ತೆ ಅದು. ಡೈಲಿ ಬೇರೆಯವ್ರ ಜೊತೆ ನೋಡಿ, ಸೊ ಅದರ ಅಬ್ಸರ್ವೇಷನ್ ಮಾಡಿ, ಸೊ ಅದನ್ನೇ ಸ್ವಲ್ಪ ಕಲ್ಕೊಂತವೆ. ಸೊ ನೋಡಿದ್ನೆಲ್ಲ ಕಲಿಯುವಂತ ಗುಣ ತುಂಬಾ ಚೆನ್ನಾಗಿದೆ ಆನೆಗಳಿಗೆ. ಯಾಕಂದ್ರೆ ಆನೆಗಳು ನೀವು ಒಂದು ಕೆಲಸನ ಮಾಡಿ ತೋರಿಸಿ ಇಮಿಡಿಯೇಟ್ ಆಗಿ ಅದನ್ನೇ ಮಾಡುವಂತ ಕೆಪಾಸಿಟಿ ಆನೆಗಳಿಗಿದೆ. ಓಕೆ, ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಆನೆ ಬಗ್ಗೆ, ಅದು ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ ಅಂತ. ಕೆಲವೊಂದು ಕಡೆ ನಾವು ವಿಡಿಯೋಗಳಲ್ಲಿ ಗುಂಪಲ್ಲಿ ಆನೆಗಳು ಮಲ್ಕೊಂಡಿರುತ್ತೆ. ಈ ಡ್ರೋನ್ ಶಾರ್ಟ್ಗಳಲ್ಲಿ ನಾವು ನೋಡಿದ್ರೆ ಆನೆಗಳು ಗುಂಪಲ್ಲಿ ಮಲ್ಕೊಂಡಿರುತ್ತೆ. ಮತ್ತೆ ಆನೆಗಳ ನಿದ್ರಾ ಅವಧಿ ಎಷ್ಟಿರುತ್ತೆ ಸರ್? ಸೊ ಆನೆಗಳು ನಿದ್ರಾವಸ್ಥೆ ಅಂದ್ರೆ ಮೇಡಮ್ 2 ರಿಂದ 4 ಗಂಟೆ ಅಷ್ಟೇ, ಜಾಸ್ತಿ ನಿದ್ದೆ ಮಾಡಲ್ಲ ಆನೆಗಳು. ಓಕೆ, ಸೊ ಮತ್ತೆ ಕೆಲವೊಂದು ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ, ಒಂದ್ ಮರದ ಮೇಲೆ ರೆಸ್ಟ್ ಮಾಡಿ ನಿದ್ದೆ ಮಾಡುತ್ತೆ. ಸೊ ಆನೆಗಳು ಮಲಗಿ ನಿದ್ದೆ ಮಾಡುತ್ತೆ. ಓಕೆ, ಸೊ ಮಲಗಿ ಜಾಸ್ತಿ ಏನಕ್ಕೆ ನಿದ್ದೆ, ಡಿಸ್ಟರ್ಬೆನ್ಸ್ ಇದ್ರೆ ಮಲಗಿ ನಿದ್ದೆ ಮಾಡಲ್ಲ, ಯಾಕಂದ್ರೆ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಪ್ರೆಡೇಟರ್ ಇಂದ ಕಾಪಾಡ್ಕೋಬೇಕು ಅವು. ಅವಾಗ ಏನಕ್ಕೆ ಎಲ್ಲಿ ಸೈಲೆಂಟ್ ಆಗಿ ಜಾಗ ಇರುತ್ತೆ, ಎಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ, ಸೊ ಅಲ್ಲಿ ಮಲಗಿ ನಿದ್ದೆ ಮಾಡೋದನ್ನ ನಾವು ನೋಡಿದೀವಿ. ಓಕೆ ಓಕೆ. ಇನ್ನು ಈ ಆನೆಗಳಂದ್ರೆ ಬರೀ ಸಮತಟ್ಟಾದ ಜಾಗದಲ್ಲಿ ಮಾತ್ರ ಹೋಗೋದು ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿಂದಲೂ ಒಂದು ಕೇಳ್ಕೊಂಡ್ ಬಂದಿರುವಂತದ್ದೇನಂದ್ರೆ, ಆನೆ ಏನಾದ್ರು ಓಡಿಸ್ಕೊಂಡ್ ಬಂದ್ರೆ ನೀವು ಅಡ್ಡದಿಡ್ಡಿ ಓಡಿ, ಆಗ ಅದಕ್ಕೆ ಓಡಕ್ ಆಗಲ್ಲ, ಮತ್ತೆ ಕೆಳಗಡೆ ಇಳಿಯಕ್ಕಾಗಲ್ಲ, ಏರಕ್ಕಾಗಲ್ಲ ಅನ್ನೋದು ಕೆಲವೊಂದು ಇದೆ. ಇದು ನಿಜನಾ ಸರ್? ಇದು ಅದು ಸುಳ್ಳು ಮೇಡಮ್. ಅದು ಸೊ ಇವಾಗ ಆನೆಗಳಿಗೂ ಸುಮಾರು ಜನ ಹೇಳ್ತಾರೆ, ಸೊ ಬೇಗ ಓಡಕ್ ಆಗಲ್ಲ ಅಂತೆಲ್ಲ. ಸೊ ಆನೆಗಳು ನಾವು 3 ಹೆಜ್ಜೆ ಇಟ್ರೆ ಆನೆ 1 ಹೆಜ್ಜೆಯಲ್ಲಿ ಕವರ್ ಮಾಡ್ಬೋದು, ಯಾಕಂದ್ರೆ ಅದು ಹೈಟ್ ಇರೋದ್ರಿಂದ ಅಷ್ಟು ಬೇಗ ಕವರ್ ಮಾಡ್ಬೋದು. ಮತ್ತೆ ಅಡ್ಡದಿಡ್ಡಿ ಓಡಕ್ಕೆ ಸೊ ಆನೆಗಳಿಗೆ ಅಷ್ಟೊಂದು ಸುಲಭ ಆಗದೆ ಇರ್ಬೋದು, ಬಟ್ ಅಷ್ಟೊಂದು ಕೆಪಾಸಿಟಿ ಇದೆ. ಸೊ ಇಮಿಡಿಯೇಟ್ ಆಗಿ ಯಾವುದೇ ಕಾರಣಕ್ಕೂ ಮನುಷ್ಯನ ಚೇಸ್ ಮಾಡ್ಬೇಕು, ಹೊಡಿಬೇಕು ಅಂತ ಆನೆ ತಲೆಯಲ್ಲಿ ಇರಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೀಪಲ್. ಸೊ ಅವ್ರು ಏನಾದ್ರು ಚೇಷ್ಟೆ ಮಾಡಿ ಆ ತರ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಸುಮಾರು ಜನ ಹೇಳ್ತಾರಲ್ವಾ, ಈ ಅಪ್ಪತ್ತಲ್ಲ, ಕೆಳಗಡೆ ಇಳಿಯಲ್ಲ, ಅದೆಲ್ಲ ಇಟ್ಸ್ ಮಿತ್, ಅದೆಲ್ಲ ಸುಳ್ಳು. ಸೊ ಆನೆಗಳು ಎಂತ ಅಪ್ಪಬೇಕು ಅನ್ಸುತ್ತೆ, ಎಂತ ಇಳಿಜಾರಲ್ಲಿ ಬೇಕು ಅಂತ ಇಳಿಯುವಂತ ಪ್ರಾಣಿಗಳು. ಇನ್ನೊಂದು ಕುತೂಹಲಕಾರಿ ನಮ್ಗೆ ಪ್ರಶ್ನೆ ಅಂದ್ರೆ, ಆನೆಗೆ ಕಣ್ಣು ತುಂಬಾ ಸಣ್ಣದು, ನಾವು ಮನುಷ್ಯರು ಯಾವ ರೀತಿಲಿ ಕಾಣಿಸುತ್ತೀವಿ ಅನ್ನೋದು ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡೋದಾದ್ರೆ ಸರ್? ಓಕೆ, ಸೊ ಆನೆಗಳಿಗೂ ನಾರ್ಮಲ್ ಆಗಿ ಕಾಣಿಸುತ್ತೆ. ಸೊ ಮನುಷ್ಯ ಸೈಜ್ ಅಲ್ಲೇನು ಡಿಫ್ರೆನ್ಸ್ ಇರಲ್ಲ. ಸೊ ಮೇ ಬಿ ಕಲರ್ ವೇರಿಯೇಷನ್ ಹಾಗೆ ಕಾಣಿಸ್ತೀವಿ. ಸೊ ಕಲರ್ ವೇರಿಯೇಷನ್ಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಇವಾಗ ಕಾಡ್ಗೆ ಏನಾದ್ರು ರಿಸರ್ಚರ್ಸ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಕ್ಯಾಮಫ್ಲೇಜ್ ನ ಹಾಕೊಂಡಿರ್ತಾರೆ. ಸೊ ತಾವು ನೋಡಿರ್ಬೋದು, ಯಾಕಂದ್ರೆ ನಾವು ಬೇಗ ಆನೆಗಳಿಗೆ ಕಾಣಿಸ್ಬಾರ್ದು. ಇವಾಗ ವೈಟ್ ಅಥವಾ ಬ್ಲಾಕ್ ಕಲರ್ ಇದ್ರೆ ಕಲರ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಅದು ಬಿಟ್ರೆ ಆನೆಗಳಿಗೆ ಕಣ್ಣು ತುಂಬಾ ಚುರುಕಿದೆ, ಬಟ್ ಅತಿ ದೂರ ಕಾಣಲ್ಲ. ಸೊ ನೀವು 15 ಮೀಟರ್ಗಿಂತ ಹೆಚ್ಚು ಮಂಜಾಗಿ ಕಾಣುತ್ತೆ, ಕ್ಲಾರಿಟಿ ಇರಲ್ಲ, ಕ್ಲಿಯರ್ ಆಗಿ ಕಾಣಲ್ಲ. ಸೊ ಆನೆಗಳು ಹೆಚ್ಚಿಗೆ ಈ ಸ್ಮೆಲ್ ಇಂದಾನೇ ಇದ್ ಮಾಡುವಂತವು, ಬಟ್ ಸೈಜ್ ಡಿಫ್ರೆನ್ಸ್ ಏನಿರಲ್ಲ. ಆನೆ ಕಣ್ಣು ಚಿಕ್ಕದಿದ್ರು ಸೊ ಮನುಷ್ಯ ಎಷ್ಟಿದಾನೆ ಅಷ್ಟೇ ಕಾಣುತ್ತೆ. ಓಕೆ ಸರ್, ಇನ್ನೊಂದು ಮಕ್ನ ಆನೆಗಳು ಇದೆ. ಇವು ಉಳಿದ ಆನೆಗಳಿಗಿಂತ ಎಷ್ಟು ಭಿನ್ನ ಮತ್ತು ಎಷ್ಟು ಶಕ್ತಿಶಾಲಿ ಸರ್ ಇದು?
ಮಕ್ಕನ ಆನೆಗಳು. ಸೊ ಹಾ ಮಕ್ಕನ ಆನೆಗಳಂದ್ರೆ ಏನಿಲ್ಲ ಮೇಡಮ್, ಜಸ್ಟ್ ನಥಿಂಗ್ ಬಟ್ ಮೇಲ್ ಎಲಿಫೆಂಟ್. ಸೊ ಅವು ಓಕೆ ಗಂಡಾನೆಗಳೇ. ಸೊ ಗಂಡಾನೆಗಳು ಓಕೆ ಯಾವ ಕ್ರಿಯೆ ಯೂಸ್ ಮಾಡುತ್ತೋ ಅದೇ ತರ ಯೂಸ್ ಮಾಡುತ್ತೆ. ಹ್ಮ್ ಓಕೆ, ಸೊ ಹ್ಮ್ ಅದಕ್ಕೂ ಮಸ್ತ್ ಬರುತ್ತೆ. ಸೊ ಗಂಡಾನೆಗಳು ದಂತ ಒಂದಿರಲ್ಲ ಬಿಟ್ರೆ, ಸೊ ಅದು ಸೇಮ್, ಇಟ್ ಈಸ್ ಈಕ್ವಲ್ ಟು ಮೇಲ್ ಎಲಿಫೆಂಟ್. ಇವರ ಇದೇ ಆನೆಗಳ ಗುಂಪಲ್ಲಿ ಇರುತ್ತಾ ಅಥವಾ ಅದು ಒಂಟಿಯಾಗಿ ಇರುವಂತದ್ದು ಅದು? ಒಂಟಿ ಆನೆ ಯಾವ ಕೆಲಸ ಮಾಡುತ್ತೆ, ಈ ಗಂಡಾನೆ ಅಂತ ಕರಿತೀವಲ್ವಾ, ಅದು ಹಾ 13 ವಯಸ್ಸಾಗಿದ ತಕ್ಷಣ ಗುಂಪನ್ನ ಬಿಟ್ಟು ಹೋಗಿ ಬೇರೆ ಗುಂಪು ಸೇರುವಂತದ್ದು, ಮತ್ತೆ ಇದೇ ಗುಂಪಿಗೆ ಬರುವಂತದ್ದು. ಸೊ ಅಲ್ಲಿ ಹ್ಮ್ ಅದ್ರ ಮೇಟ್ ನ ಹುಡುಕುವಂತದ್ದು, ಅಲ್ಲ ಆತರ ಈ ಎಲ್ಲ ಮಕ್ನ ಆನೆಗಳು ಒಂಟಿಯಾಗಿರುತ್ತಾ ಅಥವಾ ಗುಂಪಲ್ಲಿ ಇರುತ್ತಾ ಅಂತ? ಒಂಟಿಯಾಗೂ ಇರುತ್ತೆ, ಗುಂಪಲ್ಲೂ ಇರುತ್ತೆ. ಓಕೆ ಓಕೆ ಯಾ. ದಂತ ಒಂದಿರಲ್ಲ, ಬಟ್ ಗಾತ್ರದಲ್ಲಿ ಅತಿ ಹೆಚ್ಚು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಸೊ ಎತ್ತರ ಅಥವಾ ದಪ್ಪ ಕಾಣ್ಬೋದು, ಬಟ್ ಹ್ಮ್ ಕೊಂಬೊಂದಿರಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಗಂಡಾನೆಗಳು ಏನೇನು ಇದ್ ಮಾಡುತ್ತೋ ಅದೆಲ್ಲ ಮಾಡುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಇರುವಂತ ಕಾಡಾನೆ ಇರುವಂತದ್ದು 6,000ಕ್ಕೂ ಹೆಚ್ಚು ಕಾಡಾನೆಗಳು ಕರ್ನಾಟಕದಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಹಾ. ಮತ್ತೊಂದು ಕಡೆ ಇದರ ಜೊತೆಗೆ ಮನುಷ್ಯ ಮತ್ತು ಆನೆಗಳ ನಡುವಿನ ಒಂದು ಸಂಘರ್ಷ, ಕಾನ್ಫ್ಲಿಕ್ಟ್ ಕೂಡ ಅಲ್ಲಿ ಇದೆ. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಇದನ್ನ ಹೇಗೆ ತಡಿಬಹುದು ಮತ್ತು ಇದಕ್ಕೆ ಏನ್ ಕಾರಣ ಇರಬಹುದು ಸರ್? ಮೇಡಮ್, ಅದು ನಿಜಾನೇ. ಸೊ ಕರ್ನಾಟಕ ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ದಟ್. ಕರ್ನಾಟಕದಲ್ಲಿ ಆ ಪ್ರೊಟೆಕ್ಷನ್ ಲೆವೆಲ್ ಎಲ್ಲ ಆ ತರ ಇರೋದ್ರಿಂದ ನಮ್ಮಲ್ಲಿ ಅತಿ ಹ್ಮ್ ಹೆಚ್ಚು ಆನೆಗಳಿದೆ. ಅಷ್ಟೇ ಇದು ಇದೆ. ಸೊ ಕಾನ್ಫ್ಲಿಕ್ಟು ಇದೆ. ಸೊ ಹ್ಮ್ ಕಾನ್ಫ್ಲಿಕ್ಟು ಇವತ್ತಿಂದ ಶುರುವಾಗಿರೋದಲ್ಲ. ಸೊ ಕಾನ್ಫ್ಲಿಕ್ಟು ಹೌದು ಆನೆ ಯಾವತ್ತಿಂದ ಇದೆಯೋ ಅವತ್ತಿಂದ ಕಾನ್ಫ್ಲಿಕ್ಟ್ ಇದೆ. ಸೊ ದ ಓಕೆ ರೀಸನ್ಸ್ ಮೇ ಬಿ ಡಿಫ್ರೆಂಟ್. ಸೊ ಕಾನ್ಫ್ಲಿಕ್ಟ್ ನ ನಾವು ಕಡಿಮೆ ಮಾಡ್ಬೋದೇ ಹೊರತು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಓಕೆ ಆನೆಗಳಿಗೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಸೊ ಇವಾಗ ಜಾಗ ಎಲ್ಲ ಅಷ್ಟೊಂದು ಸಿಗಲ್ಲ. ಸೊ ಪ್ರಾಣಿಗಳಿಗೆ ಹೌದು ಇವಾಗ ಒಂದು 50 ವರ್ಷ 60 ವರ್ಷದ ಹಿಂದೆ, ಸೊ ಒಂದು ಹ್ಮ್ ಆನೆಗೆ ಒಂದು 100 ಸ್ಕ್ವೇರ್ ಕಿಲೋಮೀಟರ್ ಬೇಕಾಗಿರ್ಬೋದು. ಹ್ಮ್ ಓಕೆ, ಹ್ಮ್ ಅಷ್ಟು ಜಾಗ ಇತ್ತು. ಬಟ್ ಇವಾಗ ಹ್ಮ್ ಅದೇ ಆನೆಗೆ ನಿಮ್ಗೆ ಒಂದು 10 ಸ್ಕ್ವೇರ್ ಕಿಲೋಮೀಟರ್ ಕೂಡ ಸಿಗಲ್ಲ. ಸೊ ಓಕೆ ನಾವು ಪ್ರಾಣಿನ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಪ್ರಾಣಿ ಸಂತತಿನ ಜಾಸ್ತಿ ಮಾಡ್ಬೇಕೇ ಹೊರತು ಜಾಗನ ಜಾಸ್ತಿ ಮಾಡಕ್ಕಾಗಲ್ಲ. ಸೊ ಓಕೆ ಫಾರೆಸ್ಟ್ ಹೌದು ಕಾನ್ ಬಿ ಇನ್ಕ್ರೀಸ್ಡ್. ಓಕೆ, ಸೊ ಅದು ಹೌದು ಒಂದಿದೆ. ಸರ್ ಓಕೆ, ಮತ್ತೆ ಹೌದು ಆನೆಗಳು ಈಗ ಎಸ್ಪೆಷಲಿ ಗಂಡಾನೆಗಳು ತಗೊಂಡ್ರೆ ಅವು ಹ್ಮ್ ಹ್ಯಾಬಿಚುಯೇಟ್ ಆಗ್ಬಿಟ್ಟಿರ್ತವೆ. ಸೊ ಇವಾಗ ಈ ಬೆಳೆ ಮೇಯ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಹ್ಮ್ ಇವಾಗ ನಾವು ಸೇಮ್ ಮನುಷ್ಯರ ತರಾನೇ ತಗೋಬಹುದು. ಇವಾಗ ಹೋಟೆಲ್ ಊಟ ಅಭ್ಯಾಸ ಆಗಿರೋರ್ಗೆ ಸೊ ಮನೆ ಊಟ ಎಷ್ಟು ಕೊಟ್ರು ಸಾಕಾಗಲ್ಲ. ಹ್ಮ್ ಹಂಗ್ ಹೌದು ಮನೇಲಿ ಊಟ ಇಲ್ಲ ಅಂತ ಇಲ್ಲ, ಮನೇಲಿ ಊಟ ಇದೆ. ಆದ್ರೂ ಅವ್ರು ಹೋಟ್ಲ್ ಊಟ ಇಷ್ಟಪಡ್ತಾರೆ. ಬಿಕಾಸ್ ಅವ್ರ ಆನೆಗಳಲ್ಲಿ ಏನಾಗುತ್ತೆ, ಬಲ್ಕ್ ಆಗಿ ಸಿಗುತ್ತೆ. ಸೊ ಹೌದು ಎಲ್ಲ ಒಂದೇ ಕಡೆ ಸಿಗ್ಬಿಡುತ್ತೆ. ಸೊ ಆತರ ಹ್ಯಾಬಿಚುಯೇಟ್ ಆಗ್ಬಿಟ್ಟಿರ್ತವೆ. ಸರಿ ಸರಿ, ಇಷ್ಟೊತ್ತು ನೀವು ಆನೆಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಕೆಲವೊಂದು ಪ್ರಶ್ನೆಗಳು ನಮ್ಗೆ ತುಂಬಾ ಕುತೂಹಲಕಾರಿಯಾಗಿತ್ತು. ತುಂಬಾ ಕೆಲವೊಂದು ಮಿತ್ತುಗಳಿತ್ತು. ಇದಕ್ಕೆಲ್ಲ ಗೊಂದಲಗಳಿಗೆ ಅಥವಾ ಈ ಪ್ರಶ್ನೆಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಮ್ ಜೊತೆ ಹಂಚ್ಕೊಂಡ್ರಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.